ಇವಾಗ ಫ್ರ್ಯಾಕ್ಷನ್ಗಳಲ್ಲಿ ಯಾವ ಥರ ಕೊಡೋದು ಅಂತ ಹೇಳ್ತೀನಿ. LCMನ ಉಪಯೋಗಿಸಿ ಇಲ್ಲಿ ಒಂದು ಸೇಬ್ ಇರ್ತದೆ. ಆ ಸೇಬ್ ಎಷ್ಟು ಅಂದರೆ ಅರ್ಧ ಸೇಬು. ಅದಕ್ಕೆ ಇನ್ನೊಂದು ಸೇಬಲ್ಲಿ 3 ಪೀಸ್ ಮಾಡಿ ಅದರಲ್ಲಿ 1 ಪೀಸ್ ತೆಗಿತಾರೆ. ಅದನ್ನೇ ಈ ಥರ ಬರೆಯೋದು ಹಾಫ್ ಮತ್ತು 1/3. ಇವಾಗ ಇದೆರಡ್ರದ್ದು ಬೇರೆ ಬೇರೆ ಶೇಪ್ ಇದ್ದಾಗ ಇವಾಗ ಇದನ್ನ ಯಾವ ಥರ ಕೂಡೋದು? LCM ಅಂದ್ರೇನು ಅಂದರೆ ಮಿನಿಮಮ್ ನಂಬರು. ಇದು ಎರಡು ಅದನ್ನ ಡಿವೈಡು ಮಾಡ್ಬೋದು. ಹಂಗಂದ್ರೆ ಈ ಎರಡನ್ನು ಈಕ್ವಲ್ ನಂಬರ್ ಆಫ್ ಪೀಸಸ್ ಮಾಡ್ಬೋದು. ಅದು ಮಿನಿಮಮ್ ನಂಬರ್ ಆಗಿರೋದು. ಎರಡರದೆಷ್ಟು ಅಂದರೆ LCM. 2ನ ಬರೀ 2 ಅಂತ ಬರಿಬೋದು. 3ನ್ನು ಬರೀ 3 ಅಂತ ಬರಿಬೋದು. ಇನ್ಯಾವುದು ಇಲ್ಲಿ ಫ್ಯಾಕ್ಟ್ರುಗಳು ಇಲ್ಲ. 2 3. ಇವಾಗ LCM ಅಂದರೆ ಅದು ಎರಡರಲ್ಲೂ ಕಾಮನ್ ಇರೋದು. ಎರಡರಲ್ಲೂ ಕಾಮನ್ ಅಲ್ಲ, ಯಾವುದೇ ನಂಬರು 1 ಸತಿ 2 ಸತಿ ಇಲ್ಲ ಎಷ್ಟು ಸತಿನಾದರೂ ಇರೋದು. ಈಗ 2 ಅಲ್ಲೈತೆ ತೆಗಿಬೇಕು, 3 ಇಲ್ಲೈತೆ ತೆಗಿಬೇಕು. ಒಂದು ನಂಬರ್ 1ಕ್ಕಿಂತ ಜಾಸ್ತಿ ಸತಿ ಇದ್ರೆ ಜಾಸ್ತಿ ಪವರ್ದು ತೆಗಿಬೇಕು. 2 3 ಅಂದರೆ 6. ಇವಾಗ ಈ ಸೇಬ್ಗಳನ್ನ 6 ಪೀಸ್ಗಳು ಮಾಡಬೇಕು. ಇದನ್ನು 6 ಪೀಸ್ ಮಾಡಬೇಕು ಅಂದರೆ ಒಂದೊಂದು ಪೀಸಲ್ಲಿ 3 ಪೀಸ್ ಮಾಡಬೇಕು. ಇದನ್ನು 6 ಪೀಸ್ ಮಾಡಬೇಕು. ಹಂಗಂದ್ರೆ ಒಂದೊಂದು ಪೀಸ್ನ 2 ಪೀಸ್ ಮಾಡಬೇಕು. ಇಲ್ಲಿ 2 6 ಆಗಕ್ಕೆ ಈ ಒಂದೊಂದು ಪೀಸ್ನ 3 ಪೀಸ್ ಮಾಡಾಯ್ತು. 2 3 6 ಆಯಿತು. ಅದೇ 3ರಿಂದ ಮೇಲೂ ಗುಣಿಸ್ಬೇಕು. 3 3. ಇವಾಗ ಪೂರ್ತಿ ಸೇಬಲ್ಲಿ 2 ಪೀಸ್ ಇರೋದು 6 ಆದಾಗ ಆ 1 ಪೀಸು 3 ಆಯಿತು. ಅದೇ ಥರ ಈ ಸೇಬಲ್ಲಿ 3 ಪೀಸ್ಗಳು 6 ಆದಾಗ ಈ 1 ಪೀಸ್ 2 ಪೀಸ್ ಆಯಿತು. ಅದೇ ಇಲ್ಲಿ 2 ಬತ್ತು. 3 2 6, 1 2 2, 3 + 2 5, 5/6. ಅದೇ ಥರ ನೆಕ್ಸ್ಟ್ ಬೇರೆದು ಮಾಡ್ಬೋದು. ಅದೇ ಥರ 2/3 + 3/5. ಇಲ್ಲೂ ಅದೇ ಥರ ಈ ಬಾಳೆಹಣ್ಣಲ್ಲಿ 3 ಪೀಸ್ಗಳು ಮಾಡಿ ಅದರಲ್ಲಿ 2 ತೆಗಿಯೋದು 2/3. ಅದೇ ಥರ ಈ ಬಾಳೆಹಣ್ಣಲ್ಲಿ 5 ಪೀಸ್ಗಳನ್ನ ಮಾಡಿಬಿಟ್ಟು ಅದರಲ್ಲಿ 3 ಪೀಸ್ ತೆಗೆದ್ರೆ ಅದು 3/5. ಇವಾಗ LCM ತೆಗಿಬೇಕು. ಯಾವ ಥರ ತೆಗಿಯೋದು ಅಂದರೆ 3 ಮತ್ತು 5ನ್ನ 3 1 3, 5 1 5, 3ನ್ನ 3 1 3, 5ನ್ನ 5 1 5 ಅಂತ ಬರಿಬೋದು. ಇವಾಗ LCM ಅಂದರೆ ಅಲ್ಲಿ ಎಷ್ಟು ಬೇರೆ ಬೇರೆ ನಂಬರ್ಗಳು 1 ಸತಿ ಇರಲಿ 2 ಸತಿ ಇರಲಿ ತೆಗಿಬೇಕು. 2ಕ್ಕಿಂತ ಜಾಸ್ತಿ ಇದ್ರೆ ಎಷ್ಟು ಪವರ್ ತೆಗಿಬೇಕು? 3 5 ಅಂದರೆ 15. ಇಲ್ಲಿ 15 ಯಾವ ಥರ ಮಾಡೋದು ಅಂದರೆ ಈ ಥರ. ಇಲ್ಲಿ ಏನೈತೆ 2/3 + 3/5. ಇವಾಗ ಇಲ್ಲಿ 3 5 ಎರಡೂ ಕರೆಕ್ಟಾಗಿ ಪೀಸ್ಗಳು ಮಾಡಬೇಕು. ಅಂದರೆ ಒಂದೇ ಈಕ್ವಲ್ ಪೀಸಲ್ಲಿ ಮಿನಿಮಮ್ ನಂಬರ್ ಆಗೋದು 15 ಅಷ್ಟೇ. ಅದನ್ನು ಕಾಮನ್ ಡಿನಾಮಿನೇಟ್ರು ಮಾಡಬೇಕು. ಇವಾಗ 3 15 ಆಗಬೇಕು ಅಂದರೆ ಒಂದೊಂದನ್ನ 5 5 ಪೀಸ್ ಮಾಡಬೇಕು. ಆ ಥರ ಪೂರ್ತಿ ಒಂದೊಂದು ಪೀಸ್ನು 5 5 ಮಾಡಿದಾಗ 2 ಪೀಸ್ಗಳು ಎಷ್ಟಾಯ್ತದೆ ಅಂದರೆ 2 5 10 ಆಯ್ತದೆ. ಅದೇ ಥರ ಈ 5 ಪೀಸಲ್ಲಿ ಅದನ್ನ 5 ಪೀಸ್ ಮಾಡಬೇಕು ಅಂದರೆ ಒಂದೊಂದು ಪೀಸ್ನ 3 3 ಪೀಸ್ ಮಾಡಬೇಕು.
ಮೂರು ಪೀಸ್ಗಳು ಒಂದೊಂದು ಮೂರಾದರೆ ಮೂರು ಮೂರ್ಲಿ ಮೂರು 6 9 9 ಪೀಸ್ ಆಗಿರ್ತದೆ 19/15. ಇದನ್ನ LCM ಮಾಡುವಾಗ ಕೆಳಗಡೆ ನಂಬರ್ 3 5 15 ಆಯಿತು. ಹಂಗಂದ್ರೆ ಪೂರ್ತಿ ಬಾಳೆಹಣ್ಣು ಎಷ್ಟು ಪೀಸ್ ಆಯಿತು ಅನ್ನೋದೇ ಕೆಳಗಡೆ ನಂಬರು. ಅದು 5 5 ಪೀಸ್ ಆದಾಗ ಒಂದೊಂದು ಪೀಸು ಮೇಲ್ಗಡೆ ಇರೋ 2 2 ಪೀಸು 5ರಿಂದ ಗುಣಿಸ್ಬೇಕು. 3 5 15, 2 5 10. ಈ 5 3 15, 5 3 ದೊಡ್ಡದಾಯಿತು. ಮೇಲ್ಗಡೆದ್ನು 3 5 3 9 ಅಂತ ಮಾಡಬೇಕು. ಇವಾಗ 19/15 ಅಂದ್ರೇನು ಅಂದರೆ ಒಂದು ಬಾಳೆಹಣ್ಣಲ್ಲಿ 15 ಪೀಸ್ಗಳು ಮಾಡಿ ಆ ಥರ 19 ಪೀಸ್ ಐತೆ. 15 ಪೀಸ್ನ ತೆಗೆದಿಟ್ರೆ ಪೂರ್ತಿ ಒಂದು ಬಾಳೆಹಣ್ಣು ಆಯ್ತದೆ. ಇನ್ನು ಮಿಕ್ಕಿದ 4 ಎಕ್ಸ್ಟ್ರಾ ಪೀಸ್ಗಳು ಅದನ್ನು ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಬರೆದ್ರೆ 1 ಮತ್ತು 1 4/15. ಈ 4 ಪೀಸ್ಗಳು 15 ಪೀಸಲ್ಲಿ 4 ಪೀಸ್ಗಳು ಅಂತ ಲೆಕ್ಕ. ಇದೇ ಥರ ಕೊನೆಯದಾಗಿ ಇನ್ನೊಂದು ಮಾಡ್ಬೋದು. ಯಾವ ಥರ ಅಂದರೆ ಇಲ್ಲಿ 1/6 + 5/8. ಇವಾಗ ಇದನ್ನ ಯಾವ ಥರ ಕೂಡೋದು ಅಂದರೆ LCM ಅಲ್ಲಿ ಒಂದು ಪಿಜ್ಜಾನ 8 ಪೀಸ್ ಮಾಡಿ ಅದರಲ್ಲಿ 5 ಪೀಸ್ ತೆಗೆದವ್ರೆ. 5 ಪೀಸ್ ತೆಗೆದಾಗಿದೆ 5/8. ಇನ್ನೊಂದು ಪಿಜ್ಜಾದಲ್ಲಿ 6 ಪೀಸ್ ಹೊಡೆದವ್ರೆ. ಈ 6 ಪೀಸಲ್ಲೊಂದೇ 1 ಪೀಸ್ ತೆಗೆದು 1/6. ಪಿಜ್ಜಾ ಒಂದೇ ಸಮ ಆದರೆ 1/8 ಪೀಸ್ದು ಮತ್ತು 1/6 ಪೀಸ್ದು. ಇದು ಚಿಕ್ಕದು ಮತ್ತು ಇದು ದೊಡ್ಡದು. ಇವಾಗ ಯಾವ ಥರ ಅದೆರಡನ್ನೂ ಕೂಡ್ಸೋದು? ಇದಕ್ಕಿಂತ ಒಂಚೂರು ದೊಡ್ಡದು. ಇವಾಗಲೂ 6 ಮತ್ತು 8ಕ್ಕೆ LCMನ ತೆಗಿಬೇಕು. 6ನ್ನ 2 3 ಅಂತ ಬರಿಬೋದು. 8ನ್ನ 2 4, 4ನ್ನ 2 2 ಅಂತ ಬರಿಬೋದು. 6ನ್ನ 2 3 ಅಂತ, 8ನ್ನ 2 × 2 ಅಂತ, ಇಲ್ಲಿ 2 ಕ್ಯೂಬ್ ಅಂತ ಬರಿಬೋದು. LCM ಅಂದರೆ ಯಾವುದೇ ನಂಬರ್ ಒಂದು ಸತಿ ಇದ್ರೂ ತೆಗಿಬೇಕು. 2 ಇಲ್ಲೂ ಐತೆ, ಇಲ್ಲೂ ಐತೆ, ಇಲ್ಲಿ ಜಾಸ್ತಿ 3 ಸತಿ ಐತೆ ಅಂದರೆ 2 3 ಕ್ಯೂಬ್ ಐತೆ, ಅದನ್ನು ತೆಗಿಬೇಕು. 3 ಬರೀ ಎಲ್ಲೈತೆ ಆದರೂ ತೆಗಿಬೇಕು. 2 ಕ್ಯೂಬ್ ಅಂದರೆ 2 2 4, 2 4 2 8. ಅದೇ ಥರ 8 × 3 ಅಂದರೆ 24. ಇಲ್ಲಿ ಬರೋದು LCM 24. ಇವಾಗ 1/6 + 5/8ನ ಕಾಮನ್ ಡಿನಾಮಿನೇಟರ್ ಆಗಿ 24 ಮಾಡಬೇಕು. 6ನ್ನ 24 ಮಾಡಬೇಕು ಅಂದರೆ ಒಂದೊಂದರಲ್ಲಿ 4 4 ಪೀಸ್ಗಳನ್ನ ಹೊಡಿಬೇಕು. 6ನೇ ಇದರಲ್ಲಿ 4 ಪೀಸ್ಗಳು ಒಂದೊಂದರಲ್ಲೂ ಹೊಡೆದಾಗ ಆ 1 ಪೀಸ್ ಎಷ್ಟಾಯಿತು ಅದು 4 ಪೀಸ್ ಆಯಿತು. ಆವಾಗ 1 4 6 4 24, 1 4 4 ಆಯಿತು. 8 ಪೀಸ್ಗಳು 24 ಆಗಬೇಕು ಅಂದರೆ 3 3 ಪೀಸ್ ಒಂದೊಂದರಲ್ಲಿ 3 3 ಪೀಸ್ ಹೊಡಿಬೇಕು. ಒಂದೊಂದರಲ್ಲಿ 3 3 ಪೀಸ್ ಹೊಡೆದಾಗಿದ್ರಲ್ಲಿ ಆಗೋದೆಷ್ಟು ಅಂದರೆ ಇಷ್ಟೇ. ಇದು ಆಗೋದು 3 3 ಪೀಸ್ ಆಗಿದ್ರೆ ಇದರಲ್ಲಿ ಇದೆಷ್ಟಾಯಿತು 8 24 ಆಯಿತು. 8 3 24. 5 ಪೀಸ್ಗಳು ಒಂದೊಂದು 3 ಆದರೆ 5 3 15 ಆಯಿತು. 15 + 4 19. 19/24. ಇಡೀ ಪಿಜ್ಜಾದಲ್ಲಿ 24 ಪೀಸಲ್ಲಿ 19 ಪೀಸ್ ಆಗೋದು. ಇದೆರಡೂ ಕೂಡಿದ್ರೆ ಆಗೋದು ಲಾ 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 ಲಾ.